ನಿಮಗೆ ಧೈರ್ಯವಿದ್ದರೆ ನನ್ನನ್ನು ಹಿಡಿಯಿರಿ ಎಂದು ಕೆಲ ತಿಂಗಳ ಹಿಂದೆ ಅಮೆರಿಕಾಗೆ ಬಹಿರಂಗವಾಗಿಯೇ ಸವಾಲು ಹಾಕಿದ್ದ ವೆನೆಜುವೆಲಾ ಅಧ್ಯಕ್ಷ ನಿಕೋಲಾಸ್ ಮದುರೋನನ್ನು ಕೊನೆಗೂ ವಶಕ್ಕೆ ಪಡೆಯುವ ಮೂಲಕ ಅಮೆರಿಕ ತನ್ನ ಮಿಲಿಟರಿ ಶಕ್ತಿ ಪ್ರದರ್ಶಿಸಿದೆ. ಒಂದೆಡೆ ಇಡೀ ಜಗತ್ತೇ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದರೆ, ಮತ್ತೊಂದೆಡೆ ಅಮೆರಿಕದ ಗುಪ್ತಚರರು ಹಾಗೂ ಮಿಲಿಟರಿ ಮಾತ್ರ ಇತಿಹಾಸದ ವಿಲಕ್ಷಣ ಹಾಗೂ ಬಹುದೊಡ್ಡ ಕಾರ್ಯಾಚರಣೆಗೆ ತನ್ನನ್ನು ತಾನೇ ಸಿದ್ಧಪಡಿಸಿಕೊಳ್ಳುತ್ತಿತ್ತು. ಅಷ್ಟಕ್ಕೂ ಇದೇನು ಒಂದೆರಡು ವಾರದ ಯೋಜನೆಯಾಗಿರಲಿಲ್ಲ. ಹಲವು ತಿಂಗಳುಗಳ ಕಾಲ ಅಮೆರಿಕದ ಗುಪ್ತಚರರು ನಿಕೋಲಾಸ್ ಮದುರೋ ಮೇಲೆ ಹದ್ದಿನ ಕಣ್ಣಿಟ್ಟಿತ್ತು. ಕೊನೆಗೂ ವೆನೆಜುವೆಲಾದೊಳಗೆ ಅಮೆರಿಕದ ಡೆಲ್ಟಾ ಫೋರ್ಸ್ ಸೇರಿದಂತೆ ಮಿಲಿಟರಿ ಪಡೆ ನುಗ್ಗಿ ಮದುರೋ ಹಾಗೂ ಅವರ ಪತ್ನಿಯನ್ನು ವಶಕ್ಕೆ ಪಡೆದು ಕಾರ್ಯಾಚರಣೆ ಅಂತ್ಯಗೊಳಿಸಿದ ರೀತಿಯೇ ರಣರೋಚಕ. ಅಷ್ಟಕ್ಕೂ ನೆರೆಯ ವೆನೆಜುವೆಲಾ ಮೇಲೆ ಅಮೆರಿಕಾಗೆ ಏಕೆ ಅಷ್ಟೊಂದು ಕೋಪ? ಮದುರೋ ಬಂಧನಕ್ಕೆ ಕಾರಣವೇನು? ಡೆಲ್ಟಾ ಫೋರ್ಸ್ ನ ಕಾರ್ಯಾಚರಣೆ ಹೇಗಿತ್ತು? ಭವಿಷ್ಯದಲ್ಲಿ ಅಮೆರಿಕದ ನಡೆಯು ವಿಶ್ವವನ್ನು ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿಸಲಿದೆಯೇ? ಎಲ್ಲದಕ್ಕೂ ಈ ವರದಿ ನೋಡಿ. ನಮಸ್ಕಾರ ಪ್ರೀತಿಯ ವೀಕ್ಷಕ ಅಭಿಮಾನಿಗಳೇ, ಗ್ಲೋಬಲ್ ರಾಜಕೀಯ ಯೂಟ್ಯೂಬ್ ಚಾನಲ್ಗೆ ತಮಗೆ ಹಾರ್ದಿಕ ಸ್ವಾಗತ. ನಾನು ಜೀವನ್ ಕುಮಾರ್. ವೀಕ್ಷಕರೇ, ಜಗತ್ತಿನ ತೈಲ ಭಂಡಾರವನ್ನೇ ಹೊಂದಿರುವ ರಷ್ಯಾ, ಅಮೆರಿಕ ಹಾಗೂ ಮಧ್ಯಪ್ರಾಚ್ಯ ದೇಶಗಳ ಬಗ್ಗೆ ನಮಗೆ ತಿಳಿದಿದೆ. ಜಗತ್ತಿನ ಪ್ರಮುಖ ತೈಲ ಭಂಡಾರವನ್ನು ಈ ದೇಶಗಳೇ ಹೊಂದಿವೆ. ವೆನೆಜುವೆಲಾವು ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪಗಳನ್ನು ಹೊಂದಿದ್ದರೂ ಕಳೆದ ಹಲವು ದಶಕಗಳಿಂದ ಅಲ್ಲಿ ನಡೆದುಕೊಂಡು ಬರುತ್ತಿರುವ ಅನಿಶ್ಚಿತತೆ, ಹೂಡಿಕೆಯ ಕೊರತೆ, ನಿರ್ಬಂಧದಿಂದಾಗಿ ಕಚ್ಚಾ ತೈಲ ಉತ್ಪಾದನೆ ಸಾಮರ್ಥ್ಯ ಪಾತಾಳಕ್ಕೆ ಕುಸಿದಿತ್ತು. ಅದು ಅಲ್ಲದೆ ವೆನೆಜುವೆಲಾವು ಭಾರಿ ಪ್ರಮಾಣದಲ್ಲಿ ಡ್ರಗ್ಸ್ ಸೇರಿದಂತೆ ಮಾದಕ ದ್ರವ್ಯಗಳನ್ನು ತಮ್ಮ ದೇಶಕ್ಕೆ ರವಾನೆ ಮಾಡುತ್ತಿದೆ ಎಂದು ಹಿಂದಿನಿಂದಲೂ ಅಮೆರಿಕ ಆರೋಪಿಸುತ್ತಲೇ ಬಂದಿತ್ತು. ಅಲ್ಲದೆ ವೆನೆಜುವೆಲಾದ ಆರ್ಥಿಕ ಕುಸಿತದಿಂದಾಗಿ ಲಕ್ಷಾಂತರ ಜನರು ದೇಶ ಬಿಟ್ಟು ಅಮೆರಿಕದ ಗಡಿಯತ್ತ ವಲಸೆ ಹೋಗುತ್ತಿದ್ದಾರೆ. ಇದು ಅಮೆರಿಕಾಗೆ ದೊಡ್ಡ ತಲೆನೋವಾಗಿತ್ತು. ವೆನೆಜುವೆಲಾದಲ್ಲಿ ಸ್ಥಿರ ಸರ್ಕಾರ ಮತ್ತು ಆರ್ಥಿಕ ಸುಧಾರಣೆಗಳು ಬಂದರೆ ಜನರು ಸ್ವದೇಶಕ್ಕೆ ಮರಳಬಹುದು. ಇದರಿಂದ ಅಮೆರಿಕದ ಗಡಿಯಲ್ಲಿನ ವಲಸೆ ಒತ್ತಡ ಕಡಿಮೆಯಾಗುತ್ತದೆ ಎಂಬುದು ಅಮೆರಿಕದ ಆಲೋಚನೆ. ಅಮೆರಿಕದತ್ತ ಬರುವ ಡ್ರಗ್ಸ್ ಮಾಫಿಯಾ ಹಾಗೂ ವಲಸಿಗರಿಗೆ ಸ್ವತಃ ನಿಕೋಲಾಸ್ ಮದುರೋ ಅವರೇ ನೆರವು ನೀಡುತ್ತಿದ್ದರು ಎಂಬುದು ಅಮೆರಿಕದ ವಾದ. ಇದಕ್ಕಾಗಿ ಮದುರೋ ಸರ್ಕಾರವನ್ನೇ ಅಮೆರಿಕವು ವಿದೇಶಿ ಭಯೋತ್ಪಾದಕ ಸಂಘಟನೆ ಎಂದು ಹಣೆಪಟ್ಟಿ ಕಟ್ಟಿತ್ತು. ಅಮೆರಿಕಕ್ಕೆ ಕೊಕೇನ್ ಕಳ್ಳಸಾಗಣೆ ಮತ್ತು ಉಗ್ರ ಚಟುವಟಿಕೆಗಳಿಗೆ ಇಂಬು ನೀಡುತ್ತಿರುವ ಕಾರ್ಟೆಲ್ ಆಫ್ ದಿ ಸನ್ಸ್ ಎಂದೇ ಕುಖ್ಯಾತಿ ಗಳಿಸಿರುವ ತಂಡವನ್ನು ಮದುರೋ ಅವರೇ ಪೋಷಿಸಿ ಮುನ್ನಡೆಸುತ್ತಿದ್ದಾರೆ ಎಂದು ಅಮೆರಿಕ ಹಲವು ವರ್ಷಗಳಿಂದ ಆರೋಪಿಸುತ್ತಿದೆ. ಆದರೂ ಮದುರೋ ಮಾತ್ರ ತನ್ನ ಮೇಲಿನ ಎಲ್ಲಾ ಆರೋಪಗಳನ್ನು ನಿರಾಕರಿಸಿದೆ. ಕಳೆದ 25 ವರ್ಷಗಳಿಂದ ವೆನೆಜುವೆಲಾವನ್ನು ಸಮಾಜವಾದಿ ಸರ್ಕಾರವು ಮುನ್ನಡೆಸುತ್ತಿದ್ದು, ಇದು ಕ್ಯಾಪಿಟಲಿಸ್ಟ್ ದೇಶ ಅಮೆರಿಕದ ಪ್ರಬಲ ಎದುರಾಳಿ ಎಂದೇ ಗುರುತಿಸಲಾಗುತ್ತದೆ. ಅಲ್ಲದೆ ಮುಖ್ಯವಾಗಿ ವೆನೆಜುವೆಲಾದ ನೀತಿಯು ಭವಿಷ್ಯದಲ್ಲಿ ಅಮೆರಿಕಾಗೆ ಬಹುದೊಡ್ಡ ಅಪಾಯ ತಂದೊಡ್ಡಲಿದೆ ಎನ್ನುವ ಆರೋಪ ಕೂಡ ಇದೆ. ಇದೇ ಕಾರಣಕ್ಕೆ ವೆನೆಜುವೆಲಾ ವಿರುದ್ಧ ಕಠಿಣ ಕ್ರಮಕ್ಕೆ ಅಮೆರಿಕದ ರಾಜಕೀಯ ನಾಯಕರು ಕೂಡ ಆಗ್ರಹಿಸಿದ್ದರು. ಮುಖ್ಯವಾಗಿ 2013ರಲ್ಲಿ ವೆನೆಜುವೆಲಾದ ಉಪಾಧ್ಯಕ್ಷರಾಗಿದ್ದ ಮದುರೋ ಅವರು ಆಗಿನ ಅಧ್ಯಕ್ಷ ಹ್ಯೂಗೋ ಚಾವೆಜ್ರ ನಿಧನದ ಬಳಿಕ ಅಧ್ಯಕ್ಷ ಗಾದಿಗೆ ಏರಿದ್ದರು. ಅಂದಿನಿಂದಲೂ ಅವರು ವೆನೆಜುವೆಲಾವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಸರ್ವಾಧಿಕಾರಿ ಎನ್ನುವ ಅಪಖ್ಯಾತಿಗೆ ಪಾತ್ರವಾಗಿದ್ದರು. ಅಂತಾರಾಷ್ಟ್ರೀಯ ಸಮುದಾಯ ಮದುರೋ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ 2024ರಲ್ಲಿ ಚುನಾವಣೆ ನಡೆದಿತ್ತು. ಆದರೆ ಮದುರೋ ಬೆಂಬಲಿಗರ ನಿಯಂತ್ರಣದಲ್ಲಿತ್ತು ಎನ್ನಲಾದ ರಾಷ್ಟ್ರೀಯ ಚುನಾವಣಾ ಸಮಿತಿಯು ಮದುರೋ ಅವರನ್ನು 51% ಮತಗಳಿಂದ ವಿಜಯ್ ಎಂದು ಘೋಷಿಸಿತ್ತು. ಆದರೆ ಅದಕ್ಕೆ ಯಾವುದೇ ದಾಖಲೆಗಳನ್ನು ಒದಗಿಸಲೂ ಇಲ್ಲ. ಇದರಿಂದಾಗಿ ಚುನಾವಣೆಗೆ ವಿವಾದಾತ್ಮಕ ಹಣೆಪಟ್ಟಿ ಪ್ರಾಪ್ತವಾಯಿತು. ಸಹಜವಾಗಿ ಇದು ನೆರೆಯ ಅಮೆರಿಕದ ಕಣ್ಣು ಕೆಂಪಾಗುವಂತೆ ಮಾಡಿತ್ತು. ಒಟ್ಟಾರೆಯಾಗಿ ಕಳೆದ ದಶಕಗಳ ಕಾಲ ಎರಡೂ ದೇಶಗಳ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಜನವರಿ 3ರಂದು ನಡೆದ ಕಾರ್ಯಾಚರಣೆಯು ಫಲಿತಾಂಶವೆಂಬಂತೆ ಹೊರಬಿದ್ದಿದೆ. ಇನ್ನು ಈ ಮೂಲಕ 1989ರ ಪನಾಮ ಆಕ್ರಮಣದ ಬಳಿಕ ಲ್ಯಾಟಿನ್ ಅಮೆರಿಕದಲ್ಲಿ ಅಮೆರಿಕ ಇದೇ ಮೊದಲ ಬಾರಿಗೆ ಅತ್ಯಂತ ಮಹತ್ವದ ಮಿಲಿಟರಿ ಹಸ್ತಕ್ಷೇಪ ನಡೆಸಿತು. ಆದರೆ ಇಲ್ಲಿ ಅಮೆರಿಕವು ಕೇವಲ ಡ್ರಗ್ಸ್ ಸರ್ವಾಧಿಕಾರಿ ವಿಚಾರ ಇಟ್ಟುಕೊಂಡು ವೆನೆಜುವೆಲಾಗೆ ದಾಳಿ ನಡೆಸಿದೆ ಎಂಬ ಮಾತನ್ನು ಕೂಡ ಒಪ್ಪಲು ಸಾಧ್ಯವಿಲ್ಲ. ವೆನೆಜುವೆಲಾದ ಸಂಪದ್ಭರಿತ ತೈಲ ನಿಕ್ಷೇಪದ ಮೇಲೆ ಕೂಡ ಅಮೆರಿಕ ಹಿಂದಿನಿಂದಲೂ ಕಣ್ಣಿಟ್ಟಿದ್ದು, ಇದೇ ಕಾರಣಕ್ಕೆ ದಾಳಿ ನಡೆದಿದೆ ಎಂಬ ಮಾತು ಕೂಡ ಕೇಳಿ ಬರುತ್ತಿದೆ. ವೆನೆಜುವೆಲಾದ ತೈಲ ಸಂಪತ್ತಿನ ಮೇಲೆ ಅಮೆರಿಕ ಯಾಕೆ ಕಣ್ಣಿಟ್ಟಿದೆ ಎಂಬುದಕ್ಕೆ ಉತ್ತರ ಇಲ್ಲಿದೆ. ವೀಕ್ಷಕರೇ, ವಿಶ್ವದ ಬರೋಬ್ಬರಿ 18% ತೈಲ ಸಂಗ್ರಹ ಹೊಂದಿರುವ ಸಮಾಜವಾದಿ ರಾಷ್ಟ್ರವೆಂದೇ ಗುರುತಿಸಿಕೊಂಡಿರುವ ವೆನೆಜುವೆಲಾ ಸದ್ಯ ಬಿಕ್ಕಟ್ಟಿನಲ್ಲಿದೆ. ಅತ್ತ ಸೌದಿ ಅರೇಬಿಯಾಗಿಂತಲೂ ಹೆಚ್ಚಿನ ತೈಲ ಭಂಡಾರ ವೆನೆಜುವೆಲಾದಲ್ಲಿದೆ. ಆದರೆ ಅಲ್ಲಿನ ಬೃಹತ್ ತೈಲ ನಿಕ್ಷೇಪದ ಕೇವಲ 1% ಕೂಡ ಸರಿಯಾಗಿ ಉಪಯೋಗವಾಗಿಲ್ಲ ಎನ್ನಲಾಗಿದೆ. ವೆನೆಜುವೆಲಾ ಮೇಲಿನ ನಿರ್ಬಂಧದ ಕಾರಣ ಕೂಡ ತೈಲ ಮಾರುವಂತ ಪರಿಸ್ಥಿತಿ ಆ ದೇಶಕ್ಕೆ ಇರಲಿಲ್ಲ. ಹಾಗಾಗಿ ಎಲ್ಲ ಅಂಶಗಳು ನೆರೆಯ ದೇಶ ಅಮೆರಿಕಾಗೆ ಹಿಂದಿನಿಂದಲೂ ಅರಿವಿತ್ತು. ತೈಲ ನಿಕ್ಷೇಪ ಹೊಂದಿದ್ದರೆ ಜಗತ್ತನ್ನೇ ಆಳಬಹುದು ಎಂಬುದು ಅಮೆರಿಕಾಗೆ ಸರಿಯಾಗಿಯೇ ತಿಳಿದಿತ್ತು. ಇದೇ ಕಾರಣಕ್ಕೆ ಕೊಕೇನ್, ಡ್ರಗ್ಸ್ ಮುಂತಾದ ಅಂಶಗಳನ್ನು ಮುಂದಿಟ್ಟು ವೆನೆಜುವೆಲಾ ಮೇಲೆ ಅಮೆರಿಕ ದಾಳಿ ನಡೆಸಿದೆ ಎಂಬ ಆರೋಪ ಕೇಳಿ ಬಂದಿದ್ದು. ಹಾಗಾಗಿ ಅಸಲಿ ಸಂಗತಿಯೇ ಬೇರೆ ಎಂಬುದು ಇದೀಗ ಅಮೆರಿಕದ ನಡೆಯಿಂದ ಬಹಿರಂಗವಾಗಿದೆ.
ಅಲ್ಲದೆ ಮದುರೋ ಅವರನ್ನು ಅಮೆರಿಕಾಗೆ ತೆಗೆದುಕೊಂಡು ಹೋದ ಬಳಿಕ ಇದೀಗ ಡೊನಾಲ್ಡ್ ಟ್ರಂಪ್ ಹೊಸ ಯೋಜನೆ ಹಾಕಿಕೊಂಡಿದ್ದು, ವೆನಿಜುವೆಲಾದಲ್ಲಿ ಸರಿಯಾದ ರೀತಿಯಲ್ಲಿ ಅಧಿಕಾರ ವರ್ಗಾವಣೆ ಆಗುವವರೆಗೂ ಆ ದೇಶವನ್ನು ನಾವೇ ಮುನ್ನಡೆಸಲಿದ್ದೇವೆ ಎಂದು ಘೋಷಿಸಿದ್ದಾರೆ. ಈ ಮೂಲಕ ವೆನಿಜುವೆಲಾದ ತೈಲ ಸಂಗ್ರಹದ ಮೇಲೆ ಅಮೆರಿಕದ ಕಣ್ಣಿಟ್ಟಿರುವುದು ಖಚಿತ ಎನ್ನಲಾಗಿದೆ. ಅಲ್ಲದೆ ವೆನಿಜುವೆಲಾದ ಬಹುದೊಡ್ಡ ತೈಲ ನಿಕ್ಷೇಪದ ಮೇಲೆ ಅಮೆರಿಕ ಬಹುದೊಡ್ಡ ಹೂಡಿಕೆ ಮಾಡಿ ಹೊರತೆಗೆಯುವ ಸಾಧ್ಯತೆ ಕೂಡ ಇದೆ. ಇದೇ ಕಾರಣಕ್ಕೆ ಸದ್ಯ ಅಮೆರಿಕ ಅಧ್ಯಕ್ಷರ ನಡೆಯನ್ನು ಹಲವರು ಟೀಕಿಸುತ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಒಂದು ರಾಷ್ಟ್ರದೊಳಗೆ ನುಗ್ಗಿ ಅಲ್ಲಿನ ಅಧ್ಯಕ್ಷರನ್ನೇ ವಶಕ್ಕೆ ಪಡೆದು ಕೊಂಡೊಯ್ಯುವುದೆಂದರೆ ಸುಲಭದ ಮಾತಲ್ಲ. ಅಲ್ಲದೆ ರಾಜತಾಂತ್ರಿಕ ಮಟ್ಟದಲ್ಲೂ ಇದು ಸದ್ಯ ಟೀಕೆಗೆ ಗುರಿಯಾಗಿದೆ. ಏನೇ ಆದರೂ ಇದೆಲ್ಲದರ ನಡುವೆ ಯಶಸ್ವಿ ಕಾರ್ಯಾಚರಣೆ ನಡೆಸಿ ಎಲ್ಲೆಡೆ ಚರ್ಚೆಗೆ ಕಾರಣವಾಗಿರುವ ಅಮೆರಿಕದ ಡೆಲ್ಟಾ ಫೋರ್ಸ್ ಅಂದರೆ ಏನು, ಅವರ ಕಾರ್ಯಾಚರಣೆ ಹೇಗಿತ್ತು ಎಂಬುದರ ಬಗ್ಗೆ ಚರ್ಚೆ ನಡೆಸೋಣ. ವೆನಿಜುವೆಲಾ ಮೇಲೆ ವಾಯು ದಾಳಿ ನಡೆಸಿ 22 ನಿಮಿಷಗಳಲ್ಲಿ ಅಧ್ಯಕ್ಷ ಮದುರೋ ಅವರನ್ನು ಅಮೆರಿಕ ವಶಪಡಿಸಿಕೊಂಡಿದ್ದು ಮೇಲ್ನೋಟದಲ್ಲಿ ಸರಳ ರಣತಂತ್ರದಂತೆ ಕಂಡುಬಂದರೂ ಇದಕ್ಕಾಗಿ ಅಮೆರಿಕ ತಿಂಗಳುಗಳನ್ನೇ ತೆಗೆದುಕೊಂಡಿತ್ತು. ಕಳೆದ ಆಗಸ್ಟ್ನಿಂದಲೇ ಅಮೆರಿಕದ CIA ಗೂಢಚಾರರು ಮದುರೋ ಅವರ ಎಲ್ಲಾ ಚಲನವಲನಗಳ ಮೇಲೆ ಹದ್ದಿನ ಕಣ್ಣನ್ನೇ ಇಟ್ಟಿದ್ದರು. ಮದುರೋ ಎಲ್ಲಿ ಮಲಗುತ್ತಾರೆ, ಏನು ಸೇವಿಸುತ್ತಾರೆ, ಯಾವ ರೀತಿಯ ಉಡುಪು ಧರಿಸುತ್ತಾರೆ ಸೇರಿದಂತೆ ಎಲ್ಲಾ ರೀತಿಯ ಮಾಹಿತಿಗಳನ್ನೇ ಸ್ಪೈಗಳು ಸಂಗ್ರಹಿಸಿದ್ದರು. ಮುಖ್ಯವಾಗಿ ಟ್ರಂಪ್, ಸಲಹೆಗಾರ ಸ್ಟೀಫನ್ ಮಿಲ್ಲರ್, ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ, ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆರ್ತ್ ಮತ್ತು ಗುಪ್ತಚರ ವಿಭಾಗ CIA ನಿರ್ದೇಶಕ ಜಾನ್ ರಾಟ್ಕ್ಲಿಫ್ ಅವರು ತಿಂಗಳುಗಟ್ಟಲೆ ಈ ಬಗೆಗಿನ ಯೋಜನೆಯಲ್ಲಿ ತೊಡಗಿದ್ದರು ಎಂದು ಹೇಳಲಾಗಿದೆ. ಅಂತಿಮವಾಗಿ ಡಿಸೆಂಬರ್ ಆರಂಭದಲ್ಲಿ ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಎಂಬ ಪ್ರೀ ಪ್ಲಾನ್ಡ್ ಕಾರ್ಯಾಚರಣೆಯನ್ನು ಅಂತಿಮಗೊಳಿಸಲಾಗಿತ್ತು. ವೆನಿಜುವೆಲಾ ರಾಜಧಾನಿ ಕಾರಕಾಸ್ನಲ್ಲಿ ಮದುರೋ ಅವರ ಸೇಫ್ ಹೌಸ್ನ ಎಲ್ಲಾ ಮಾಹಿತಿಗಳು ಕೂಡ ಇದರಲ್ಲಿ ಒಳಗೊಂಡಿದ್ದವು. ಇನ್ನು ಜನವರಿ 3ರಂದು ಮುಂಜಾನೆ 2ರ ಸುಮಾರಿಗೆ ವೆನಿಜುವೆಲಾ ಮೇಲೆ ವಾಯು ದಾಳಿ ಆರಂಭವಾಗಿತ್ತು. ಅಲ್ಲದೆ ಕಾರಕಾಸ್ ನಗರದ ವಿದ್ಯುತ್ ಜಾಲವನ್ನು ನಿಷ್ಕ್ರಿಯಗೊಳಿಸುವ ಮೂಲಕ ಮತ್ತೊಂದು ಸುತ್ತಿನ ಕಾರ್ಯಾಚರಣೆ ಆರಂಭವಾಗಿತ್ತು. ಇನ್ನು ವಿದ್ಯುತ್ ಕಡಿತಗೊಳಿಸುವಲ್ಲಿ 2 ಪ್ರಬಲ ಕಾರಣಗಳಿದ್ದವು. ಮೊದಲನೆಯದಾಗಿ ಕತ್ತಲಿನಲ್ಲಿ ಕಾರ್ಯಾಚರಣೆ ನಡೆಸುವುದು ಸುಲಭ. ಮತ್ತೊಂದು ವಿಚಾರವೆಂದರೆ ಮದುರೋ ನೆರವಿಗೆ ಬರಲಿದ್ದ ಅಲ್ಲಿನ ಏರ್ಫೋರ್ಸ್ನ ರಕ್ಷಣಾ ವ್ಯವಸ್ಥೆಗಳು ಆಕ್ಟಿವೇಟ್ ಆಗುವ ಸಾಧ್ಯತೆ ಕೂಡ ಈ ಮೂಲಕ ಅಂತ್ಯವಾದವು. ಹಾಗಾಗಿ ಆರಂಭದಲ್ಲೇ ಡೆಲ್ಟಾ ಫೋರ್ಸ್ ಒಂದೇ ಕಲ್ಲಿನಲ್ಲಿ 2 ಹಕ್ಕಿಗಳನ್ನು ಹೊಡೆದುರುಳಿಸಿತ್ತು. ಇನ್ನು ಕಾರಕಾಸ್ ನಗರದ ವಿದ್ಯುತ್ ಜಾಲ ಕಡಿತಗೊಂಡ ಮರುಕ್ಷಣವೇ ಕಾರ್ಯಾಚರಣೆ ಮತ್ತಷ್ಟು ವೇಗ ಪಡೆದುಕೊಂಡಿತು. ಡೆಲ್ಟಾ ಫೋರ್ಸ್ನ ಸುಮಾರು 40ರಿಂದ 50 ಮಂದಿ ಕಮಾಂಡೋಗಳು ಹೆಲಿಕಾಪ್ಟರ್ಗಳ ಮೂಲಕ ಮದುರೋ ಅವರ ನಿವಾಸದ ಆವರಣದೊಳಗೆ ನೇರವಾಗಿ ಇಳಿದರು. ಈ ಹಂತದಲ್ಲಿ ಅಮೆರಿಕದ 160ನೇ ಸ್ಪೆಷಲ್ ಆಪರೇಷನ್ ಏವಿಯೇಷನ್ ರೆಜಿಮೆಂಟ್ನ ಹೆಲಿಕಾಪ್ಟರ್ಗಳು ನುರಿತ ಕಮಾಂಡೋಗಳನ್ನು ಡ್ರಾಪ್ ಹಾಗೂ ಪಿಕಪ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವು. ಇನ್ನು ನಿವಾಸದ ಆವರಣದೊಳಗೆ ಮದುರೋ ರಕ್ಷಣೆಗೆ ನಿಯೋಜಿಸಲಾಗಿದ್ದ ಭದ್ರತಾ ಅಧಿಕಾರಿಗಳನ್ನು ಹೊಡೆದುರುಳಿಸಿ ಡೆಲ್ಟಾ ಫೋರ್ಸ್ ನಿವಾಸದೊಳಗೆ ನುಗ್ಗಿಯೇ ಬಿಟ್ಟಿತು. ಇಲ್ಲಿ ಮತ್ತೊಂದು ವಿಚಾರವನ್ನು ವಿಶೇಷವಾಗಿ ಹೇಳುವ ಅಗತ್ಯವಿದೆ. ಡೆಲ್ಟಾ ಫೋರ್ಸ್ಗೆ ಸವಾಲಾಗಿದ್ದ ಇನ್ನೊಂದು ವಿಚಾರವೆಂದರೆ ನಿವಾಸದೊಳಗಿನ ಸೇಫ್ ರೂಮ್ ಬಗ್ಗೆ. ಸಾಮಾನ್ಯವಾಗಿ ವಿಶ್ವದ ಎಲ್ಲಾ ಅಧ್ಯಕ್ಷರು, ಪ್ರಧಾನಿಗಳ ನಿವಾಸದಲ್ಲಿ ಸೇಫ್ ರೂಮ್ಗಳು ಇರುವುದು ಸಾಮಾನ್ಯ. ಅದರಂತೆ ಮದುರೋ ನಿವಾಸದಲ್ಲಿ ನಿಗೂಢ ರೀತಿಯಲ್ಲಿ ಸೇಫ್ ರೂಮ್ ನಿರ್ಮಾಣ ಮಾಡಲಾಗಿತ್ತು. ಒಂದು ವೇಳೆ ಅಧ್ಯಕ್ಷರ ಭದ್ರತೆಗೆ ಕಂಟಕವಾದರೆ ಅವರನ್ನು ಕುಟುಂಬ ಸಮೇತರಾಗಿ ಈ ಸೇಫ್ ರೂಮ್ಗೆ ಸ್ಥಳಾಂತರ ಮಾಡಲಾಗುತ್ತದೆ. ಇಲ್ಲಿ ಹಲವು ದಿನಗಳಿಗೆ ಬೇಕಾಗುವ ಎಲ್ಲಾ ರೀತಿಯ ಆಹಾರ ಸಾಮಗ್ರಿ ಸೇರಿ ಹಲವು ವ್ಯವಸ್ಥೆಗಳು ಕೂಡ ಇರುತ್ತದೆ. ಹಾಗಾಗಿ ದಾಳಿಯ ಅರಿವಾಗುತ್ತಲೇ ಬಲಿಷ್ಠವಾದ ಕಬ್ಬಿಣದಿಂದ ಮಾಡಿರುವ ಸೇಫ್ ರೂಮ್ನೊಳಗೆ ಹೋಗುವ ಮುನ್ನವೇ ಮದುರೋ ಅವರನ್ನು ವಶಕ್ಕೆ ಪಡೆಯುವುದು ಡೆಲ್ಟಾ ಫೋರ್ಸ್ನ ಯೋಜನೆಯಾಗಿತ್ತು. ಮುಖ್ಯವಾಗಿ ಸೇಫ್ ರೂಮ್ನ ಕಬ್ಬಿಣದ ಗೋಡೆಯನ್ನು ಯಾವ ಸ್ಫೋಟಕಗಳಿಂದಲೂ ಅಲುಗಾಡಿಸುವುದು ಕೂಡ ಸಾಧ್ಯವಿಲ್ಲ. ಹಾಗಾಗಿ ಇದೇ ಕಾರಣಕ್ಕಾಗಿ ಸೇಫ್ ರೂಮ್ ಪ್ರವೇಶಿಸುವ ಮುನ್ನ ಮದುರೋ ಅವರನ್ನು ಹಿಡಿಯುವುದು ಡೆಲ್ಟಾದ ಯೋಜನೆ. ಆದರೆ ಒಂದು ವೇಳೆ ಸೇಫ್ ರೂಮ್ನೊಳಗೆ ಮದುರೋ ಹೋಗಿಬಿಟ್ಟಿದ್ದರೆ ಅಮೆರಿಕದ ಇಡೀ ಯೋಜನೆ ವಿಫಲವಾಗುತ್ತಿತ್ತೆ ಎಂದು ನೀವು ಅಂದುಕೊಂಡಿದ್ದರೆ ಅದು ತಪ್ಪು. ಯಾಕೆಂದ್ರೆ ಡೆಲ್ಟಾ ಫೋರ್ಸ್ ಈ ಬಗ್ಗೆ ಕೂಡ 2ನೇ ಹಂತದ ಯೋಜನೆಯನ್ನೇ ರೂಪಿಸಿತ್ತು. ಅಮೆರಿಕದ ಡೆಲ್ಟಾ ಫೋರ್ಸ್ ಎಂದರೆ ಸಾಮಾನ್ಯವಲ್ಲ. ಒಂದು ವೇಳೆ ಸೇಫ್ ರೂಮ್ನೊಳಗೆ ಮದುರೋ ಪ್ರವೇಶಿಸಿದ್ದರೂ ಕಾರ್ಯಾಚರಣೆ ಸಾಮಾನ್ಯ ರೀತಿಯಂತೆ ಮುಂದುವರೆಯಲಿತ್ತು. ಇದಕ್ಕಾಗಿ ಡೆಲ್ಟಾ ಫೋರ್ಸ್ 2ನೇ ಹಂತದ ಯೋಜನೆ ಅಂದರೆ ಪ್ಲಾನ್ ಬಿ ರೂಪಿಸಿತ್ತು. ಅದರಂತೆ ಸೇಫ್ ರೂಮ್ನೊಳಗೆ ಹೋಗಿದ್ದರೆ ಆ ಬಲಿಷ್ಠ ಕಬ್ಬಿಣದ ಗೋಡೆಯನ್ನೇ ತುಂಡರಿಸುವ ಬ್ಲೋ ಟಾರ್ಚ್ ಸೇರಿದಂತೆ ಹಲವು ಅತ್ಯಾಧುನಿಕ ಉಪಕರಣವನ್ನೇ ಡೆಲ್ಟಾ ಫೋರ್ಸ್ ತಮ್ಮ ಜೊತೆಗೆ ತಂದಿತ್ತು. ಆದರೆ ಆ ಕೊಠಡಿಯೊಳಗೆ ಹೋಗುವ ಮುನ್ನವೇ ಡೆಲ್ಟಾ ಫೋರ್ಸ್ ಮದುರೋ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದೇ ರೋಚಕ ಕಾರ್ಯಾಚರಣೆ. ಹಾಗಾಗಿ 22 ನಿಮಿಷಗಳಲ್ಲಿ ಒಂದು ದೇಶವು ಮತ್ತೊಂದು ದೇಶದೊಳಗೆ ನುಗ್ಗಿ ಅಲ್ಲಿನ ಅಧ್ಯಕ್ಷರನ್ನೇ ವಶಕ್ಕೆ ಪಡೆದುಕೊಂಡಿದ್ದು ರೋಚಕ ಕಾರ್ಯಾಚರಣೆಯೇ ಸರಿ. ಇಲ್ಲಿ ಮತ್ತೊಂದು ವಿಚಾರವನ್ನು ವಿಶೇಷವಾಗಿ ಹೇಳುವ ಅಗತ್ಯವಿದೆ. ಅದೇನೆಂದರೆ ನಿವಾಸಕ್ಕೆ ನುಗ್ಗುವ ಮುನ್ನ ಡೆಲ್ಟಾ ಫೋರ್ಸ್ ಸೇರಿದಂತೆ ಉನ್ನತ ತರಬೇತಿ ಪಡೆದ US ಪಡೆಗಳು ಮದುರೋ ಅವರ ಸೇಫ್ ಹೌಸ್ನ ನಿಖರ ಹಾಗೂ ಅದೇ ರೀತಿಯ ಮಾಡೆಲ್ ಒಂದನ್ನು ನಿರ್ಮಿಸಿ ಬಳಿಕ ಅದನ್ನು ಭೇದಿಸುವ ಬಗ್ಗೆ ಕೆಲ ದಿನಗಳ ಹಿಂದೆಯೇ ಪೂರ್ವಾಭ್ಯಾಸ ನಡೆಸುತ್ತಿದ್ದ ವಿಚಾರ ಇದೀಗ ಬಹಿರಂಗವಾಗಿದೆ. ಅಂತಿಮವಾಗಿ ಪೂರ್ವಾಭ್ಯಾಸದಲ್ಲಿ ಎಲ್ಲವೂ ಓಕೆ ಆದ ಬಳಿಕವಷ್ಟೇ ಕಾರ್ಯಾಚರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತು. ಆದರೆ ಈ ನಡುವೆ ಪ್ರದೇಶದಲ್ಲಿ ಮೋಡ ಕವಿದ ವಾತಾವರಣದಿಂದ ಕಾರ್ಯಾಚರಣೆ ಕೊಂಚ ಮುಂದೂಡಲ್ಪಟ್ಟರೂ
ಶನಿವಾರ ಮುಂಜಾನೆ ಕಾರ್ಯಾಚರಣೆಗೆ ಚಾಲನೆ ನೀಡಲಾಯಿತು. ಅದರಲ್ಲೂ ಟ್ರಂಪ್ ಅವರು ತಮ್ಮ ಸಲಹೆಗಾರರೊಂದಿಗೆ ಈ ಕಾರ್ಯಾಚರಣೆಯನ್ನು ಲೈವ್ ಆಗಿ ವೀಕ್ಷಿಸಿದ್ದು ಕೂಡ ವಿಶೇಷ. ಇನ್ನು ಅಮೆರಿಕ ಮಾಡಿದ್ದು ಸರಿಯಾ ತಪ್ಪ ಎಂಬ ವಿಚಾರ ಒಂದು ಕಡೆ ಇದ್ದರೆ, ಮತ್ತೊಂದೆಡೆ ಇದೇ ಡೆಲ್ಟಾ ಫೋರ್ಸ್ ನ ಕಾರ್ಯಾಚರಣೆ ಬಗ್ಗೆ ಸದ್ಯ ಎಲ್ಲೆಡೆ ಚರ್ಚೆ ಆರಂಭವಾಗಿದೆ. ಭವಿಷ್ಯದಲ್ಲಿ ಅಮೆರಿಕವು ವೆನೆಜುವೆಲಾ ಮೇಲೆ ದಾಳಿ ನಡೆಸಿ ಅಧ್ಯಕ್ಷರನ್ನೇ ವಶಕ್ಕೆ ಪಡೆದ ರೀತಿ ಮುಂದೊಂದು ದಿನ ಮತ್ತೊಂದು ದೇಶ ಕೂಡ ಈ ರೀತಿ ನಡೆಸುವ ಸಾಧ್ಯತೆ ಇದೆಯೇ ಎಂಬ ಆತಂಕ ಕೂಡ ಮೂಡಿದೆ. ಸಹಜವಾಗಿ ಅಮೆರಿಕವು ವಿಶ್ವಕ್ಕೆ ತಪ್ಪು ಸಂದೇಶವನ್ನೇ ರವಾನಿಸಿದೆ ಎಂಬ ಆರೋಪ ವ್ಯಕ್ತವಾಗಿದೆ. ಸದ್ಯ ಅಮೆರಿಕ ವಶದಲ್ಲಿರುವ ಮದುರೋ ಅವರನ್ನು ಈಗಾಗಲೇ ಅಮೆರಿಕ ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದು, ವಿಚಾರಣೆ ವೇಳೆ ತನ್ನ ಮೇಲಿನ ಆರೋಪವನ್ನು ಅವರು ನಿರಾಕರಿಸಿದ್ದಾರೆ. ಅಲ್ಲದೆ ಪತ್ನಿ ಸಿಡಿಯಾ ಫ್ಲೋರ್ಸ್ ಕೂಡ ತಪ್ಪೊಪ್ಪಿಕೊಂಡಿಲ್ಲ. ಉಳಿದಂತೆ ಇಬ್ಬರನ್ನು ಸದ್ಯ ಬ್ರೂಕ್ಲಿನ್ನ ಮೆಟ್ರೋಪಾಲಿಟನ್ ಡಿಟೆನ್ಷನ್ ಸೆಂಟರ್ ನಲ್ಲಿ ಇರಿಸಲಾಗಿದ್ದು, ಮುಂದಿನ ವಿಚಾರಣೆಯನ್ನು ಕೋರ್ಟ್ ಮಾರ್ಚ್ 17ಕ್ಕೆ ನಿಗದಿಪಡಿಸಿದೆ. ಓಕೆ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಈ ವಿಚಾರದ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಬಹುದು. ಚಾನೆಲ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಎಂದು ಹೇಳುತ್ತಾ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಶುಭವಾಗಲಿ.